ಗೋಲ್ಡ್ನಂತೆಯೇ ಗಾಲ್ಫ್ ಕಂಟ್ರಿಗಳಿಂದ ರಾಜ್ಯಕ್ಕೆ ಡೀಸೆಲ್ ಸ್ಮಗ್ಲಿಂಗ್ ಆಗ್ತಾ ಇತ್ತು. ಬೆಚ್ಚಿ ಬೀಳಿಸತ್ತೆ ಖದೀಮರ ಅಕ್ರಮ ತೈಲ ಉತ್ಪನ್ನಗಳ ಸ್ಮಗ್ಲಿಂಗ್ ಕತೆ. ಗೋಲ್ಡ್ ಯಾವ ರೀತಿ ಗಾಲ್ಫ್ ಕಂಟ್ರಿಗಳಿಂದ ರಾಜ್ಯಕ್ಕೆ ಬರುತ್ತೋ ಅದೇ ತರ ಡೀಸೆಲ್ ಬರ್ತಾ ಇದೆ. ಖದೀಮರ ಕೈಚಳಕವನ್ನು ನೋಡಿದ್ರೆ ತೈಲ ಉತ್ಪನ್ನಗಳ ಸ್ಮಗ್ಲಿಂಗ್ ಮಾಡೋದ್ರ ಬಗ್ಗೆ ನಿಜಕ್ಕೂ ಕೂಡ ಭಯ ಆಗುತ್ತೆ. ಕೇಂದ್ರ ರಾಜ್ಯಕ್ಕೆ ತೈಲದಿಂದ ಬರುವ ತೆರಿಗೆಯನ್ನು ವಂಚಿಸ್ತಾ ಇದ್ದಾರೆ ಖದೀಮರು. ಗಾಲ್ಫ್ ದೇಶಗಳಿಂದ ಶಿಪ್ ಮೂಲಕ ದೇಶಕ್ಕೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬರುತ್ತೆ. ಬೆಳಗಾವಿಯ ಮಾಳಾ ಮಾರುತಿ ಠಾಣೆಯ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಇಲ್ಲಿ ಆಗಿದೆ. ಗಾಲ್ಫ್ ದೇಶಗಳಿಂದ ಬರ್ತಾ ಇದ್ದಂಥ ತೈಲ ಉತ್ಪನ್ನಗಳನ್ನು ಖಚಿತ ಮಾಹಿತಿ ಮೇರೆಗೆ ಟ್ಯಾಂಕರ್ ಮೇಲೆ ದಾಳಿಯನ್ನು ಮಾಡಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ದಾಖಲೆ ಇಲ್ಲದಂಥ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಾಗಿಸೋದು ಈಗ ಬೆಳಕಿಗೆ ಬಂದಿದೆ. 17 ಲಕ್ಷ ರೂಪಾಯಿ ಮೌಲ್ಯದ 17,000 ಲೀಟರ್ ಡೀಸೆಲ್ ಮತ್ತು ಟ್ಯಾಂಕರ್ನ ಈಗ ಜಪ್ತಿ ಮಾಡಲಾಗಿದೆ. ಜಾಲ ಭೇದಿಸೋಕೆ 2 ಆಯಾಮಗಳಲ್ಲಿ ತನಿಖೆಗಿಳಿಯಲು ಪೊಲೀಸರು ಈಗ ನಿರ್ಧರಿಸಿದ್ದಾರೆ. ಬೆಳಗಾವಿಯ ಮಾಳಾ ಮಾರುತಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಇದು. ಗಾಲ್ಫ್ ಕಂಟ್ರಿಗಳಿಂದ ರಾಜ್ಯಕ್ಕೆ ಡೀಸೆಲ್ ಸ್ಮಗ್ಲಿಂಗ್ ಆಗ್ತಾ ಇತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ತೆರಿಗೆಯನ್ನು ವಂಚಿಸಲಾಗ್ತಾ ಇತ್ತು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಕಾಂತ್, ನಿಜಕ್ಕೂ ಕೂಡ ಶ್ಲಾಘನೀಯ ವಿಚಾರ ಬೆಳಗಾವಿಯ ಮಾಳಾ ಮಾರುತಿ ಪೊಲೀಸರು ಮಾಡಿರೋ ಅಂಥದ್ದು. ಈಗ ನೇರವಾಗಿ ತೈಲ ಉತ್ಪನ್ನಗಳನ್ನು ದಾಳಿ ಮಾಡಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮಾಹಿತಿಯನ್ನು ನೀಡೋದಾದ್ರೆ ಸುಧನ್, ಇದು ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಇಂಥದ್ದೊಂದು ಸ್ಮಗ್ಲಿಂಗ್ ನಡೀತಾ ಇದೆ ಅಂತ ಹೇಳಿ ಯಾರಿಗೂ ಸಹ ಗೊತ್ತಿರಲಿಲ್ಲ. ಯಾಕಂತಂದ್ರೆ ನೇರವಾಗಿ ಈ ಮಹಾರಾಷ್ಟ್ರದಿಂದ ನೇರವಾಗಿ ಏನಂತಂದ್ರೆ ಅದನ್ನ ಬೆಂಗಳೂರಿಗೆ ಸಾಗಾಟ ಮಾಡ್ತಾ ಇದ್ರು. ಆದ್ರೆ ಈ ವಿಚಾರ ಪ್ರಮುಖವಾಗಿ ಏನಂತಂದ್ರೆ ಖಚಿತ ಮಾಹಿತಿ ಆಧರಿಸಿ ಏನು ಬೆಳಗಾವಿಯ ಮಾಳಾ ಮಾರುತಿ ಠಾಣೆ ಪೊಲೀಸರು ಒಂದು ಸ್ಪೆಷಲ್ ಟೀಮ್ ಅನ್ನ ರಚನೆ ಮಾಡ್ತಾರೆ. ಮಾಡಿ ಏನಂತಂದ್ರೆ ಇದನ್ನ ಹಿಡಿಲೇಬೇಕು ಅಂತ ಹೇಳಿ ಏನು ಕಾಯ್ತಾ ಇರತಕ್ಕಂತ ಸಂದರ್ಭದಲ್ಲಿ ನೇರವಾಗಿ ಏನಂತಂದ್ರೆ ಇಂಥದ್ದೊಂದು ಟ್ಯಾಂಕರ್ ಸಿಕ್ಕಂತ ಸಂದರ್ಭದಲ್ಲಿ ಅದರಲ್ಲಿ ಸುಮಾರು 17 ಲಕ್ಷ ರೂಪಾಯಿ ಮೌಲ್ಯದ ಏನು ಡೀಸೆಲ್ ಇರುತ್ತೆ, ಡೀಸೆಲ್ ಅನ್ನ ಜಪ್ತಿ ಮಾಡಿ ವಿಚಾರಣೆಯನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಕಳೆದ ಹಲವು ವರ್ಷಗಳಿಂದ ಇಂಥದ್ದೊಂದು ಸ್ಮಗ್ಲಿಂಗ್ ನಡೀತಾ ಇತ್ತು. ಅಂದ್ರೆ ವಿದೇಶದಿಂದ ಆ ಒಂದು ಡೀಸೆಲ್ ಅನ್ನ ನೇರವಾಗಿ ತೆಗೆದುಕೊಂಡು ಬಂದು ಅದರ ತೆರಿಗೆಯನ್ನ ವಂಚನೆ ಮಾಡಿ ಅದನ್ನ ಸಾಗಾಟ ಮಾಡಿ ಮಾರಾಟ ಮಾಡುವಂತ ಏನು ದಂಧೆ ಏನಿದೆ ಆ ದಂಧೆ ನಿರಂತರವಾಗಿ ನಡೀತಾ ಇತ್ತು. ಅದು ಯಾರಿಗೂ ಸಹ ಅನುಮಾನ ಬಂದಿರಲಿಲ್ಲ. ನೇರವಾಗಿ ಏನು ಡೀಸೆಲ್ ಟ್ಯಾಂಕರ್ಗಳಿವೆ ಅದೇ ರೀತಿಯಾಗಿ ಒಂದು ಇದನ್ನ ಸಾಗಿಸ್ತಾ ಇದ್ರು. ಅದನ್ನ ಏನಂತಂದ್ರೆ ಈಗ ಮಾಳಾ ಮಾರುತಿ ಠಾಣೆ ಪೊಲೀಸರು ಆ ಜಾಲವನ್ನ ಭೇದಿಸಿ ಈಗ ಆರೋಪಿಗಳನ್ನ ಬಂಧಿಸಿ ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇತ್ತು, ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇತ್ತು, ಯಾರು ಸೇಕರಣೆ ಮಾಡ್ತಾ ಇದ್ರು, ಯಾವ ರೀತಿ ಮಾರಾಟ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಇವರು ಏನಂತಂದ್ರೆ ಬೆಳಗಾವಿ ಮಾಳಾ ಮಾರುತಿ ಠಾಣೆ ಪೊಲೀಸರು ಮಾಡ್ತಾ ಇರುವಂತದ್ದು. ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಎಲ್ಲ ಪೆಟ್ರೋಲ್ ಬಂಕ್ ಗಳಿಗೆ ಇದು ಸಪ್ಲೈ ಆಗ್ತಾ ಇತ್ತು. ಅವರು ಏನಂತಂದ್ರೆ ನೇರವಾಗಿ ತೆಗೆದುಕೊಂಡು ಬಂದು ಇಲ್ಲಿ ಡಂಪ್ ಮಾಡಿ ಅದನ್ನ ಮಾರಾಟ ಮಾಡುವಂತ ದಂಧೆ ನಿರಂತರವಾಗಿ ನಡೀತಾ ಇತ್ತು. ಇದನ್ನ ಏನಂತಂದ್ರೆ ಬೆಳಗಾವಿ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ.